ಹಾಯ್ ಎಲ್ರಿಗೂ ನಮಸ್ತೆ. ನಾನು ನೋಡಿ ಇವತ್ತು ಹೆಸರುಕಾಳು ಮೊಸರುಳಿನ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಕಾಯಿ, ಹುರುಗಡ್ಲೆ, ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಅದ್ರಿಗೆ ಗರಂ ಮಸಾಲ, ಬೇಕಂದರೆ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊಬೋದು. ಮತ್ತು ಇವಾಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಟ್ಕೊಂಡು ಕಾಯ್ದ ಮೇಲೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಹುರ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು. ಆಮೇಲೆ ಅದು ಬಿಸಿ ಆಗಬಾರ್ದು. ಬಿಸಿ ಆಗೋದಕ್ಕೆ ಮುಂಚೆನೇ ಒಂದು ಕಪ್ಪು ಇಲ್ಲಾಂದರೆ ಚಿಕ್ಕದ್ರಲ್ಲಿ 2 ಕಪ್ ಆಗೋಷ್ಟು ಮೊಸರು ಇಲ್ಲ 1/4 ಲೀಟರು ಮೊಸರನ್ನ ಹಾಕ್ಕೊಂಡು ಈಗ ಅದನ್ನು ತಿರುಗಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೋಬೇಕು. ಜಾಸ್ತಿ ಬಿಸಿಯಲ್ಲಿ ಬೇಯಿಸಬಾರ್ದು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಹೆಸ್ರು ಕಾಳನ್ನು ಬೇಯಿಸಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇಯಿಸಿಟ್ಕೊಂಡಿರಿ. ಈಗ ನೋಡಿ ಕುದಿಯೋದಕ್ಕೆ ಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಸಿಂಪಲ್ ಆಗಿರೋದು ಮತ್ತು ತುಂಬ ಟೇಸ್ಟಿಯಾಗಿರೋದು ಸಾಂಬಾರು. ನೋಡಿ ಕುದೀತಿದೆ, ತುಂಬ ಟೇಸ್ಟಾಗಿರುತ್ತೆ.